ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, ರೀಸೆಂಟಾಗಿ KCT ರಿಸಲ್ಟ್ ಅನೌನ್ಸ್ ಆಯಿತು. ಮುಂದೇನು ಅಂತಂದರೆ KCT ಆಪ್ಷನ್ ಎಂಟ್ರಿ ಅಂದರೆ ಅದು ಹೇಗೆ ಮಾಡೋದು, ಆಪ್ಷನ್ ಎಂಟ್ರಿ ಅಂದರೆ ಏನು, ಎಲ್ಲ ವಿಡಿಯೋಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ವಾಟ್ ಈಸ್ ಆಪ್ಷನ್ ಎಂಟ್ರಿ? ಆಪ್ಷನ್ ಎಂಟ್ರಿನ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಿಮ್ಗೆ ಬೇಕಾಗಿರೋ ಕಾಲೇಜ್, ಆ ಕಾಲೇಜಲ್ಲಿ ಕೋರ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಪ್ರಿಫರೆನ್ಸ್ ವೈಸ್, ಆರ್ಡರ್ ವೈಸು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಅದನ್ನೇ ಮೇನಾಗಿ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ. ಈ ಆಪ್ಷನ್ ಎಂಟ್ರಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಫೇಸ್ ನಿಮ್ಮ ಕಾಲೇಜ್ ಜಾಯ್ನ್ ಆಗೋದು. ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಮತ್ತು ಕೋರ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. KCT ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಏನಪ್ಪ ಅಂತಂದರೆ, ನೀವು KCT ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಾದಮೇಲೆ ನಿಮ್ಗೆ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಅಂತೇಳಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಹೋಗಿ ನಿಮ್ಮದು ಯಾವ್ಯಾವ ಕಾಲೇಜಸ್ ಬೇಕು, ಅಲ್ಲಿ ಯಾವ್ಯಾವ ಕೋರ್ಸ್ ಬೇಕು, ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನೀವು ಕಾಲೇಜಸ್ ಮತ್ತು ಕೋರ್ಸ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಲಾಸ್ಟ್ ಇಯರ್ದು ಆಪ್ಷನ್ ಎಂಟ್ರಿ ಲಿಸ್ಟ್ ಇದು. ಆಪ್ಷನ್ ಎಂಟ್ರಿದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದರೆ, ಯಾವುದೊಂದು ಕೋರ್ಸ್ ಕಟ್ ಆಫ್ ಒಳಗೆ ನಿಮ್ಮದು ರ್ಯಾಂಕಿಂಗ್ ಬಂದಿದ್ರೆ ಆ ಕೋರ್ಸ್ಗೆ ಅಡ್ಮಿಷನ್ ಆಗೋಕ್ಕೆ ನಿಮ್ಗೆ ಎಲಿಜಿಬಲ್ ಆಗಿರುತ್ತೆ. ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದರೆ, ನಿಮ್ಮ ರ್ಯಾಂಕಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನೀವು ಯಾವ್ಯಾವ ಆಪ್ಷನ್ಸ್ ಎಂಟರ್ ಮಾಡಿದ್ದೀರಾ ಆ ಆಪ್ಷನ್ಸ್ ಅಂಡರಲ್ಲೇ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತು ನಿಮ್ಮ ಸೀಟ್ ಅಲಾಟ್ಮೆಂಟ್ ಎಲ್ಲ ಕ್ಯಾಟಗರಿ ವೈಸ್ ಸೀಟ್ ಅಲಾಟ್ಮೆಂಟ್ ಆಗೋದು. KCT ಕೌನ್ಸಿಲಿಂಗಲ್ಲಿ ನಿಮಗೆ ಅಡ್ಮಿಷನ್ ಆಗೋಕ್ಕೆ 3 ರೌಂಡ್ಸ್ ಇರುತ್ತೆ. ಅದು ಒಂದು ಫಸ್ಟ್ ರೌಂಡ್ ಅಂತ, ಸೆಕೆಂಡ್ ರೌಂಡ್ ಅಂತ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಫಸ್ಟ್ ರೌಂಡ್ ಆದಮೇಲೆ ನೀವು ಬೇಕಾದ್ರೆ ಆಪ್ಷನ್ಸ್ನ ಶಫಲ್ ಮಾಡ್ಬೋದು. ಹಾಗೆ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಲಾಸ್ಟ್ ರೌಂಡ್ ಆಗಿರುತ್ತೆ. ಈಗ ಲಾಸ್ಟಲ್ಲಿ ಏನಪ್ಪ ಅಂದರೆ, ನೀವು ಆಪ್ಷನ್ ಎಂಟ್ರಿ ಫೋನಲ್ಲಿ ಮಾಡಬೇಕಾ ಅಥವಾ ಲ್ಯಾಪ್ಟಾಪಲ್ಲಿ ಮಾಡಬೇಕಾ? ಫೋನಲ್ಲಿ ಮಾಡ್ಬೋದು, ಆದರೆ ಫೋನಲ್ಲಿ ಮಾಡಿದಾಗ ನಿಮ್ಮದು ಆಪ್ಷನ್ಸ್ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಕಂಪೇರ್ ಟು ಫೋನ್, ಅದು ಬಿಗ್ ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಮತ್ತು ತಪ್ಪಾಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಲಾಸ್ಟಲ್ಲಿ ಬೆಸ್ಟ್ ಏನಪ್ಪ ಅಂದರೆ, ನೀವು ಲ್ಯಾಪ್ಟಾಪ್ ಅಥವಾ PC ಆಪ್ಷನ್ ಎಂಟ್ರಿ ಮಾಡೋದು ಬೆಸ್ಟ್. ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.